ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ರೀತಿ ಏನಾದರೂ ತೆಂಗಿನ ಚಿಪ್ಪು ನಿಮ್ಮ ಮನೆಯಲ್ಲೂ ಕೂಡ ಇದ್ದರೆ ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆ ಹೋಗಲೇಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಇದರ ಉಪಯೋಗನ ತಿಳ್ಕೊಳ್ಳಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ನೋಡಿ, ಹಳೇದಾದ ಒಂದು ಟೂತ್ ಬ್ರಷನ್ನು ತೊಗೊಂಡಿದ್ದೀನಿ ನಾನು. ಈಗ ಈ ಟೂತ್ ಬ್ರಷನ್ನು ಹೀಟ್ ಮಾಡ್ಕೊಳ್ಳೋಣ. ನೋಡಿ, ಮೇಣದ ಬತ್ತಿಯನ್ನು ಹಚ್ಕೊಂಡ್ಬಿಟ್ಟು ನಾನು ಹೀಟ್ ಮಾಡಿಕೊಂಡು ಈ ರೀತಿ ಬೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬೆಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಆಗುತ್ತೆ ಟೂತ್ ಬ್ರಷು ಬೆಂಡ್ ಮಾಡ್ಕೊಂಡಾಗ. ನೋಡಿ, ಇದರಿಂದ ನಾವು ಮಿಕ್ಸರ್ ಜಾರೆಲ್ಲ ಇರುತ್ತೆ ಅಲ್ವಾ, ಜಾರು ಮಿಕ್ಸರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಗಲೀಜೆಲ್ಲ ಕೂತಿರುತ್ತೆ ಅಲ್ವಾ, ನಾವು ಪಾತ್ರೆ ತೊಳೆಯುವಾಗ ಬ್ರಷಿಂದ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ನಾವು ಮಿಕ್ಸರ್ ಜಾರು ಅಥವಾ ಮಿಕ್ಸರನ್ನು ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನಾನು ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ. ಈ ರೀತಿ ತೆಂಗಿನ ಚಿಪ್ಪನ್ನು ನಾವು ಬಿಸಾಡ್ಬಿಡ್ತೀವಿ ಅಲ್ವಾ, ಯಾವುದೇ ಕಾರಣಕ್ಕೂ ಬಿಸಾಡೋದಕ್ಕೆ ಹೋಗಲೇಬೇಡಿ. ಇದರಿಂದ ತುಂಬಾ ಉಪಯೋಗ ಇದೆ. ನೋಡಿ, ತೆಂಗಿನ ಚಿಪ್ಪಿಂದು ಮೇಲ್ಗಡೆ ಜುಟ್ಟಿರುತ್ತೆ ಅಲ್ವಾ, ಈ ರೀತಿ ಇದನ್ನು ಕಿತ್ಕೊಳ್ಬೇಕು. ಇದರಿಂದ ತುಂಬಾ ಯೂಸ್ ಆಗುತ್ತೆ. ನೋಡಿ, ನಾನು ತೆಂಗಿನ ಚಿಪ್ಪಲ್ಲಿರುವಂತಹ ಜುಟ್ಟೇನಿದೆ ಆ ತೆಂಗಿನ ನಾರನ್ನು ಕಿತ್ಕೊಂಡಿದ್ದೀನಿ. ಈ ರೀತಿ ಕಿತ್ಕೊಂಡ್ಬಿಟ್ಟು ನೀಟಾಗಿ ಜಿಕ್ಕೊಂಡು ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ತೆಂಗಿನ ನಾರನ್ನು. ಈಗ ತೆಂಗಿನ ನಾರು ಮಧ್ಯದಲ್ಲಿ ಒಂದು ಕಡ್ಡಿ ಇಟ್ಕೊಳ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಕಡ್ಡಿ ಇಟ್ಬಿಟ್ಟು ಟೈಟಾಗಿ ದಾರನ ಸುತ್ಕೊಂಡ್ಬಿಟ್ಟು ಗಂಟು ಹಾಕ್ಕೊಳ್ಬೇಕು. 2-3 ಗಂಟು ಹಾಕ್ಕೊಂಡ್ರೆ ಆಯಿತು. ನೋಡಿ, ಬ್ರಷ್ ಈ ರೀತಿ ರೆಡಿ ಆಗಿಬಿಡುತ್ತೆ. ಈ ಥರ ಗಂಟು ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ದಾರ ಇರುತ್ತೆ ಅಲ್ವಾ, ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡ್ರೆ ಆಯಿತು. ನಾವು ಈ ಬ್ರಷನ್ನು ದೋಸೆ ಹಂಚಿಗೆ ನಾವು ದೋಸೆ ಹಾಕ್ಕೊಳ್ಬೇಕಾದ್ರೆ ಎಣ್ಣೆನ ಅಪ್ಲೈ ಮಾಡೋದಕ್ಕೆ ಬಳಸ್ಬೋದು, ಅಥವಾ ಚಪಾತಿ ಮಾಡಬೇಕಾದ್ರೆ ಎಣ್ಣೆ ಅಪ್ಲೈ ಮಾಡೋದಕ್ಕೆ ಬಳಸ್ಬೋದು, ಹಾಗೆ ಪಡ್ ಮಾಡಬೇಕಾದ್ರೂ ಕೂಡ ಬಳಸ್ಬೋದು. ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆ ನೋಡಿ, ತೆಂಗಿನ ಚಿಪ್ಪಿಂದ ಇನ್ನೂ ಒಂದು ಸ್ವಲ್ಪ ತೆಂಗಿನ ನಾರನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಪಾತ್ರೆ ಉಜ್ಜೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಪಾತ್ರೆಗಳು ಕ್ಲೀನ್ ಆಗುತ್ತೆ. ಈಗಂತ ಅಲ್ಲ, ತುಂಬ ಹಿಂದಿನ ಕಾಲದವರು ಕೂಡ ಈ ತೆಂಗಿನ ನಾರಿಂದನೇ ಪಾತ್ರೆ ಉಜ್ಕೊಳ್ತಾ ಇದ್ದಿದ್ದು, ಹಾಗೆ ಮೈ ಕೂಡ ಉಜ್ಕೊಳ್ತಿದ್ದು ತೆಂಗಿನ ನಾರಿಂದನೇ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಅಂಗಡಿಯಿಂದ ದುಡ್ಡು ಕೊಟ್ಬಿಟ್ಟು ಪಾತ್ರೆ ಉಜ್ಜೋದಕ್ಕೆ ಹಾಗೆ ಮೈ ಉಜ್ಕೊಳ್ಳೋದಕ್ಕೆ ಬ್ರಷನ್ನು ತಂದಿರ್ತೀವಿ ಅಲ್ವಾ, ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ತೀವಿ. ಮನೆಯಲ್ಲಿರುವಂತಹ ತೆಂಗಿನ ನಾರಿಂದ ನಾವು ತುಂಬ ಚೆನ್ನಾಗಿ ಪಾತ್ರೆಗಳನ್ನ ಉಜ್ಕೊಳ್ಬೋದು, ಕ್ಲೀನ್ ಆಗುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ನಾನು ಖಾಲಿಯಾಗಿರುವಂತಹ ಪೆನ್ನನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಪೆನ್ ಖಾಲಿ ಆದ ತಕ್ಷಣ ಬಿಸಾಡ್ಬಿಡ್ತೀವಿ ಅಲ್ವಾ, ಬಿಸಾಡೋ ಬದಲು ನೋಡಿ ಈ ಥರ ಮಾಡ್ಕೊಳ್ಬೋದು. ನಾನಿಲ್ಲಿ ಪೆನ್ನಿನ ರಿಫಿಲ್ಲನ್ನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ರಂಗೋಲಿ ಹಿಟ್ಟನ್ನು ಪೆನ್ನಿನೊಳಗಡೆ ತುಂಬ್ತಾ ಇದ್ದೀನಿ. ನೋಡಿ, ಈ ರೀತಿ ರಂಗೋಲಿ ಹಿಟ್ಟನ್ನು ಫಿಲ್ ಮಾಡ್ಕೊಳ್ಬೇಕು ಪೆನ್ನಿನೊಳಗಡೆ. ನೋಡಿ, ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಈ ಥರ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ತುಂಬ ಈಸಿಯಾಗಿ ರಂಗೋಲಿನ ಹಾಕ್ಕೊಳ್ಬೋದು. ನಮಗೆ ಚುಕ್ಕಿ ಇಟ್ಟು ರಂಗೋಲಿ ಹಾಕೋದಕ್ಕೆ ಬರೋಲ್ಲ ಅಂತ ಅಂದಾಗ ಈ ರೀತಿ ನಾವು ರಂಗೋಲಿನ ಈಸಿಯಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ಇನ್ನೂ ಒಂದು ಖಾಲಿಯಾಗಿರುವಂತಹ ಪೆನ್ನಿನೊಳಗಡೆ ಕಲರ್ ರಂಗೋಲಿ ಹಿಟ್ಟನ್ನು ತುಂಬ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ರಂಗೋಲಿನ ಹಾಕ್ಕೊಳ್ಬೋದು ಅಂತ. ತುಂಬ ಚೆನ್ನಾಗಿ ಡಿಸೈನ್ ಆಗಿ ರಂಗೋಲಿನ ಹಾಕ್ಕೊಳ್ಬೋದು. ಈ ರೀತಿ ಖಾಲಿಯಾಗಿರುವಂತಹ ಪೆನ್ಗಳಿಗೆ ಈ ಥರ ಕಲರ್ಸನ್ನು ಹಾಕ್ಕೊಂಡ್ಬಿಟ್ಟು ನಾವು ರಂಗೋಲಿನ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಒಂದು 3 ಕಲರಲ್ಲಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ, ಗ್ರೀನು ಮತ್ತು ಪಿಂಕು. ಹಾಗೆ ನಾರ್ಮಲ್ ರಂಗೋಲಿ ಹಿಟ್ಟಿಂದ ರಂಗೋಲಿನ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡ್ತಿದ್ದೀರ ಅಲ್ವಾ, ಎಷ್ಟು ಈಸಿಯಾಗಿ ರಂಗೋಲಿನ ಹಾಕ್ಕೊಳ್ಬೋದು. ನಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಕಲರ್ ರಂಗೋಲಿ ಹಿಟ್ಟಿಂದ ರಂಗೋಲಿನ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ರಂಗೋಲಿ ಕಾಣುತ್ತೆ. ಸೊ ನೋಡ್ತಿದ್ದೀರ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಈ ಪೆನ್ನಿಂದ ಅಂತ ಅಲ್ಲ, ನಾವು ಗಮ್ ಬಾಟಲ್ ತಂದಿರ್ತೀವಿ ಅಲ್ವಾ, ಆ ಗಮ್ ಬಾಟಲ್ ಖಾಲಿ ಆದಮೇಲೆ ಅದರಲ್ಲೂ ಕೂಡ ರಂಗೋಲಿನ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.